ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ದೈವದ ಕೃಪೆ, ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಪದ್ಮಾವತಿ ಮೇಡಂ ಅವರು ನಮ್ಮೊಂದಿಗೆ ಇದ್ದಾರೆ. ಇವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಇವರು ಗೃಹಿಣಿಯಾಗಿದ್ದಾರೆ. ಇವರು BSc ಪದವೀಧರರು. ನಮ್ಮ ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮಾ ಮತ್ತು ಅಡ್ವಾನ್ಸ್ ಡಿಪ್ಲೊಮಾವನ್ನು ಪೂರ್ಣಗೊಳಿಸಿದ್ದಾರೆ. ಇವರು 2000 ಇಸ್ವಿಯಲ್ಲಿ ಸ್ಕೈ ಯೋಗಕ್ಕೆ ಸೇರಿದ್ದು ಬೆಂಗಳೂರು ವಿಶಾಲ ಕರ್ನಾಟಕ ಸ್ಕೈ ಟ್ರಸ್ಟ್ ಅಲ್ಸೂರು ಧ್ಯಾನ ಕೇಂದ್ರದಲ್ಲಿ ಸುಮಾರು 18 ವರ್ಷಗಳಿಂದ ಜನರಿಗೆ ಸ್ಕೈ ಯೋಗದ ಆಧ್ಯಾತ್ಮಿಕ ವಿದ್ಯೆಯನ್ನು ಜನರಿಗೆ ಕಲಿಸುತ್ತಿದ್ದಾರೆ. ಇವರನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರು ಇಂದಿನ ಚಿಂತನಾ ವಿಷಯವಾದ ನಡುಮನಸ್ಸಿನ ಶಕ್ತಿ ಎಂಬ ಚಿಂತನೆಯನ್ನು ನೀಡಲು ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಂ. ಬಾಳಿಗೆ ಸಮೃದ್ಧಿಯೊಂದಿಗೆ ಸ್ಟಾರ್ಟ್ ಮಾಡೋದಮ್ಮ. ಶುರು ಮಾಡಿ ಮೇಡಂ. ಬಾಳ್ಗೆ ಭೂಮಂಡಲ, ಬಾಳಿಗೆ ಭೂಮಂಡಲ, ಬಾಳಿಗೆ ಸಮೃದ್ಧಿಯೊಂದಿಗೆ ಚಿಂತನೆಯನ್ನು, ಆರೋಗ್ಯವನ್ನು ನವೀಕರಿಸಿ ಮುಕ್ತಗೊಳಿಸುವ ಗುರುವೇ ನಮಃ. ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರು ಸೂಕ್ಷ್ಮವಾಗಿ ನನ್ನೊಳಗಡೆ ಬಂದು ಇವತ್ತು ಈ ಪಾಠವನ್ನು ಮಾಡುತ್ತಾರೆ ಎಂದು ಸಾಷ್ಟಾಂಗವಾಗಿ ಅವರ ಪಾದಕ್ಕೆ ನಮಸ್ಕರಿಸಿ ಈ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಬಾಳಿಗೆ ಸಮೃದ್ಧಿಯೊಂದಿಗೆ ಈ ಆತ್ಮ ಸಂಗಮವನ್ನು ನಡೆಸ್ತಾ ಇರುವ ಡಾಕ್ಟರ್ ಧನಪತಿ ಅವರಿಗೂ ಡಾಕ್ಟರ್ ವಿಜಯ ಧನಪತಿ ಅವರಿಗೂ ನನ್ನ ಮೊದಲನೇ ವಂದನೆಗಳು. ಬಾಳಿಗೆ ಸಮೃದ್ಧಿಯೊಂದಿಗೆ ಈ ಆತ್ಮ ಸಂಗಮದಲ್ಲಿ ಸೇರಿರುವ ಎಲ್ಲಾ ಯೋಗ ಬಂಧುಗಳಿಗೂ ನನ್ನ ಮೊದಲನೇ ವಂದನೆಗಳು. ಬಾಳಿಗೆ ಸಮೃದ್ಧಿಯೊಂದಿಗೆ ಇವತ್ತು ಎನರ್ಜಿ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ನಡು ಮನಸ್ಸಿನ ಶಕ್ತಿ. ಈ ಟಾಪಿಕ್ ಅಲ್ಲಿ ನಾವೇನೇನೆಲ್ಲ ನೋಡ್ತೀವಂದ್ರೆ, ಮನಸ್ಸು ಅಂದ್ರೆ ಏನು, ಮನಸ್ಸಿನ ಕೆಲಸ ಏನು, ಮನಸ್ಸಿನ ಬಗೆಗಳು ಎಷ್ಟು, ಹೌ ಮೆನಿ ಟೈಪ್ಸ್ ಆಫ್ ಮೈಂಡ್, ಯಾವ ತರ ಶಕ್ತಿ ಮನಸ್ಸಿಗೆ ಇದೆ, ಇದನ್ನು ನಾವು ಕರೆಕ್ಟ್ ಆಗಿ ಉಪಯೋಗ ಮಾಡ್ತೀವಾ, ಕರೆಕ್ಟ್ ಆಗಿ ಉಪಯೋಗ ಮಾಡಬೇಕಂದ್ರೆ ನಾವು ಏನ್ ಮಾಡಬೇಕು, ಅದರಲ್ಲಿ ಏನಾನು ಬದಲಾವಣೆಗಳು ಬೇಕಾ, ಇಷ್ಟನ್ನು ನಾವು ಇವತ್ತು ನೋಡ್ತೀವಿ ಬಾಳಿಗೆ ಸಮೃದ್ಧಿಯೊಂದಿಗೆ. ಫಸ್ಟ್, ಮನಸ್ಸು ಅಂದ್ರೆ ಏನು? ಮನೋವಿಕಾಸ ಕಲೆಯಲ್ಲಿ ಇರುವ ಎಲ್ಲರಿಗೂ ಮನಸ್ಸು ಅಂದ್ರೆ ಏನು ಗೊತ್ತಿರುತ್ತದೆ ಅಲ್ವಾ? ಎಷ್ಟೋ ನಾವು ಕೇಳಿದ್ದೀವಿ, ಸ್ಪೀಚ್ ಎಲ್ಲ ಮಾಡಿದ್ವಿ. ಇದ್ರೇನು ಸ್ವಲ್ಪ ಟಚ್ ಮಾಡ್ತೀನಿ. ಮನಸ್ಸು ಎನ್ನೋದು ಒಂದು ಜೀವಕಾಂತ ಅಲೆ, ಹೌದಲ್ವಾ? ಇದು ದೇಹ ಪೂರ್ತಿ ಜೀವಶಕ್ತಿ ಅಣುಗಳು ಸುತ್ತುತ್ತಾ ಇದೆ, ಅದರಿಂದ ಕಾಂತಲೆ ಬರ್ತಾ ಇದೆ. ಇದು ಜೀವ ಒಳಗಡೆ ಇರುವ ಜೀವಕಾಂತ, ಜಡ ವಸ್ತುಗಳಲ್ಲಿ ಇರುವಾಗ ವಿಶ್ವಕಾಂತ ಎಂದು ಹೇಳುತ್ತೀವಿ, ಯೂನಿವರ್ಸಲ್ ಮ್ಯಾಗ್ನೆಟಿಸಮ್. ಇದು ಈ ಜೀವಕಾಂತ ಶಕ್ತಿ ನಮ್ಮ ದೇಹ ಪೂರ್ತಿ ಸುತ್ತುತ್ತಾ ಇದೆ. ಸುತ್ತಿ ಸುತ್ತಿ ಏನಾಗುತ್ತದೆ, ಒಂದು ಜಾಗದಲ್ಲಿ ತೀವ್ರಕತೆ ಆಗುತ್ತೆ, ಅದಕ್ಕೆ ನಾವು ತಳಿ ಕೇಂದ್ರ ಎಂದು ಹೇಳ್ತೀವಿ. ಈಗ ಆ ಜೀವಕಾಂತ ಶಕ್ತಿ ಮಿದುಳು ಮೂಲಕವಾಗಿ ಹೋಗುವಾಗ ಭಾವನೆಗಳಾಗಿ ಬದಲಾವಣೆಯಾಗುತ್ತದೆ, ಕ್ರಿಯೆಗಳನ್ನು ಮಾಡುತ್ತದೆ, ಇಂದ್ರಿಯಗಳ ಮೂಲಕವಾಗಿ ಹೊರಗಡೆ ಬರುತ್ತದೆ. ಎಕ್ಸಾಂಪಲ್, ಈಗ ಟ್ಯಾಂಕ್ ವಾಟರ್ ಇದೆ, ನಮ್ಮ ಮನೆಯಲ್ಲಿ ಸಂಪ್ ಇದೆ, ಕೆಳಗಡೆ ಮೇಲೆ ಟ್ಯಾಂಕ್ ಇದೆ. ನಾವೇನ್ ಮಾಡ್ತೀವಿ, ಈ ಸ್ವಿಚ್ ಹಾಕುವಾಗ ಒಂದೊಂದಕ್ಕೂ ಒಂದು ಟ್ಯೂಬ್ ಕನೆಕ್ಷನ್ ಮಾಡಿ ಇಟ್ಟಿದ್ವಿ, ಟ್ಯಾಪ್ ಇರ್ತದೆ.
ಈಗ ಅದೇ ನಮ್ಮ ಕಿಚನ್ ಅಲ್ಲಿ ಒಂದು ಕನೆಕ್ಷನ್ ಬರುವಾಗ ವಾಟ್ರ್ ಏನಾಗುತ್ತದೆ, ಕುಡಿಯೋ ನೀರು ಅಂದ್ಬಿಟ್ಟು ಹೆಸರು ಕೊಡ್ತೀವಿ. ಆ ತರ ಒಂದೊಂದು ಜಾಗಕ್ಕೂ ಬಾತ್ರೂಮ್ ಅಲ್ಲಿ ಆ ನೀರು ಬರುವಾಗ ಬಾತ್ರೂಮ್ ನೀರು, ಸ್ನಾನ ಮಾಡುವ ನೀರು ಅಂತೀವಿ, ಹೌದಲ್ವಾ? ಅದೇ ತರ ಈ ಕಾಂತಶಕ್ತಿ ನಮ್ಮ ಮೆದುಳು ಮೂಲಕವಾಗಿ ಬರುವಾಗ ಭಾವನೆಗಳಾಗಿ ಪರಿವರ್ತನೆಗಳನ್ನು ಆಗುತ್ತದೆ. ಈಗ ಇನ್ನೊಂದೇನಂದ್ರೆ, ಈಗ ನಾನು ಮಾತಾಡ್ತಾನೆ ಇರ್ತೀನಿ, ಮಾತಾಡುವಾಗ ನನ್ನ ಕಾಲಲ್ಲಿ ಒಂದು ಇರುವೆ ಕಚ್ಚುವಾಗ ಅದನ್ನು ನಾನು ಸಡನ್ ಆಗಿ ಏನ್ ಮಾಡ್ತೀನಿ, ಗ್ರಹಿಸ್ಕೊಳ್ತೀನಿ, ಹೌದಲ್ವಾ? ಏನ್ ಕಾರಣ ಅಂದ್ರೆ ಅಲ್ಲಿ ಕಾಂತಶಕ್ತಿಗೆ ತಡೆ ಆಗುತ್ತದೆ. ತಕ್ಷಣ ನನಗೆ ಏನ್ ಬರುತ್ತದೆ, ಆ ಜಾಗದಲ್ಲಿ ನೋವು ಬರುತ್ತದೆ, ಹೌದಲ್ವಾ? ನೋವು ಬಂದ ತಕ್ಷಣ ನಾನ್ ಮಾತಾಡ್ತಾನೆ ಇದ್ರೇನು ನನ್ನ ಕೈ ಆಟೋಮೆಟಿಕ್ ಆಗಿ ಏನಾಗುತ್ತದೆ, ಆ ಜಾಗಕ್ಕೆ ಹೋಗಿ ಏನಾಗ್ತದೆ, ತಕ್ಷಣ ಆ ಇರುವೆನ ಎತ್ತಾಕೋದು ಇಲ್ಲ ಆ ಜಾಗದಲ್ಲಿ ಏನ್ ಮಾಡೋದು ಅದನ್ನು ಮಾಡ್ತದೆ. ಅದುವೇ ಮನಸ್ಸಿನ ಕೆಲಸ. ಇದೇ ತರ ನಮ್ಮ ಬಾಡಿಯಲ್ಲಿ ಗಾಂಧಶಕ್ತಿ ಜಾಗಕ್ಕೆ ತಕ್ಕನಂಗೆ ಬದಲಾವಣೆಗಳಾಗುತ್ತದೆ. ಅದಕ್ಕೆ ತಕ್ಕನಂಗೆ ನಮಗೆ ಸಂತೋಷ, ದುಃಖ, ಶಾಂತಿ, ಮಹಾದಾನಂದ ಇದೆಲ್ಲವನ್ನು ನಾವು ಅರಿದುಕೊಳ್ಳಬಹುದು, ಹೌದಲ್ವಾ? ಸಂತೋಷವಾಗಿ ನಾವು ಕಾಂತಶಕ್ತಿನ ಅನುಭವಿಸ್ತಾ ಇರುವಾಗ, ಈಗ ಊಟ ಮಾಡ್ತೀವಿ, ತುಂಬಾ ಚೆನ್ನಾಗಿದೆ, ಅವಾಗ ನಮಗೂ ಸಂತೋಷ ಬರ್ತದೆ. ಅದೇ ಬಂದು ಬೇರೆ ನಾನು ಕಾಂತಶಕ್ತಿ ತಡೆ ಆಗುವಾಗ, ಕಾಂತಶಕ್ತಿ ಕಡಿಮೆ ಇರುವಾಗ ಅದೇ ನಮಗೆ ದುಃಖ ಆಗ್ತದೆ, ಹೌದಲ್ವಾ? ಸಂತೋಷ ದುಃಖ ಒಂದೇ ಸಮಕ್ಕಿರುವಾಗ ಮನಸ್ಸು ಶಾಂತಿ ನೆಲೆಗೆ ಬರುತ್ತೆ. ಇದೆಲ್ಲಾ ದಾಂಡಿ ಧ್ಯಾನ ಎಲ್ಲ ಮಾಡಿ ನಾವು ದೈವ ನೆಲೆಯನ್ನು ಅನುಭವಿಸುವಾಗ ನಮಗೆ ಮಹಾದಾನಂದ ಸಿಗುತ್ತೆ. ಎಲ್ಲದಕ್ಕನೇ ಮನಸ್ಸೇ ಕಾರಣ. ಮನಸ್ಸಿನ ಇನ್ನೊಂದು ಕೆಲಸ ಏನಂದ್ರೆ, ನಾವು ಮಾಡುವ ಕ್ರಿಯೆಗಳನ್ನು ನಮಗೂ ಗೊತ್ತಿಲ್ಲ ತರ ರೆಕಾರ್ಡ್ ಮಾಡ್ಕೊಳ್ತದೆ. ಪ್ರಿಂಟು ಆಗುತ್ತೆ, ರೆಕಾರ್ಡು ಮಾಡ್ಕೊಳ್ತದೆ, ರಿಫ್ಲೆಕ್ಷನ್ ಆಗುತ್ತೆ. ಈಗ ಮೂರನೇದೇನಂದ್ರೆ, ಇದರಲ್ಲಿ ಎಷ್ಟು ವಿಧಗಳು, ನಮ್ಮ ಮನಸ್ಸು ಎಷ್ಟು ವಿಧವಾಗಿದೆ. 3 ಟೈಪ್ಸ್ ಆಫ್ ಮೈಂಡ್ ನಮಗಿದೆ. ಅದೇನಂದ್ರೆ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್, ಸೂಪರ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಅಂದ್ರೆ ಹೊರ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಡು ಮನಸ್ಸು, ಸೂಪರ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಒಳ ಮನಸ್ಸು, ಅಲ್ವಾ? ಈಗ ಟ್ರೈನ್ ಅಲ್ಲಿ ಅಪ್ಪರ್ ಬರ್ತ್, ಮಿಡಿಲ್ ಬರ್ತ್, ಲೋಯರ್ ಬರ್ತ್ ಅಲ್ವಾ? ಅದೇ ತರ ಈಗ ಅಪ್ಪರ್ ಬರ್ತ್ ಅಂದ್ರೆ ಮೇಲ್ ಮನಸ್ಸು, ಹೊರ ಮನಸ್ಸು, ಅದು ಬುದ್ಧಿ, ವಿಶ್ವ ಜೊತೆ ಸಂಪರ್ಕ ಇಟ್ಕೊಳ್ತದೆ. ಮೇಲ್ಮನಸ್ಸು ಅದೇನಂದ್ರೆ ಇಂದ್ರಿಯಗಳ ಮೂಲಕವಾಗಿ ನಾವ್ ಏನೇನೆಲ್ಲ ನಮ್ಮ ಇಂದ್ರಿಯಗಳ ಮೂಲಕವಾಗಿ ಸಂಬಂಧ ಇಟ್ಕೊಂಡಿದೀವೋ ಅದೆಲ್ಲ ಮೇಲ್ಮನಸ್ಸು ಮಾಡುತ್ತೆ, ಹೊರ ಮನಸ್ಸು ಮಾಡುತ್ತೆ. ಅದಿಗೆ ಏನೇನೆಲ್ಲ ಗೊತ್ತಾಗುತ್ತಂದ್ರೆ, ಏನೆಲ್ಲ ನಾವು ನೋಡ್ತೀವೋ ಕಣ್ಣು ಮೂಲಕವಾಗಿ ನೋಡೋದು, ಕಿವಿ ಕೇಳೋದು, ಟೇಸ್ಟ್ ಎಲ್ಲವನ್ನು ಅಲ್ಲಿ ಪ್ರಿಂಟ್ ಆಗಿ ಮೇಲ್ಮನಸ್ಸು ಮಾಡುವ ಕೆಲಸ. ಡಿಸಿಷನ್ ತಗೊಳ್ಳೋದು ಲಾಜಿಕ್ ಆಗಿ ಮಾಡುತ್ತೆ. ಅದಕ್ಕೆ ಮಗರಿಷ್ ಹೇಳ್ತಾರೆ, ಮೇಲ್ಮನಸ್ಸಿಗೆ ಬುದ್ಧಿ ಅನ್ನೋದೇ ಮೇಲ್ಮನಸ್ಸು. ಬುದ್ಧಿಯನ್ನು ಉಪಯೋಗ ಮಾಡ್ತದೆ. ಈಗ ನೋಡಿ, ನಾವ್ ಇಲ್ಲಿಂದ ಯಾರೋ ಒಬ್ರು ಹೇಳ್ತಾರೆ ಹೊಸೂರು ಹೋಗ್ಬೇಕು ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಇಲ್ಲೋಗಿ ಸ್ಟ್ರೈಟ್ ಆಗಿ ಹೋಗಿ ಏನೋ ಒಂದು ಹೇಳ್ತಾರೆ. ಇದ್ರೇನು ನಾವೇನ್ ಮಾಡ್ತೀವಿ, ಲಾಸ್ಟ್ ಅಲ್ಲಿ ಇಲ್ಲ ಏನಿಲ್ವಾ, ಈ ತರ ಅವ್ರು ಹೇಳಿದ್ರಲ್ವಾ, ಮಡಿವಾಳ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ಸು, ಅಲ್ಲಿಂದ ಇನ್ನೊಂದು ಬಸ್ ಇಲ್ಲ ಈ ತರ ಬೇರೆ ಜಾಗ ಬೇರೆ ರೂಟ್ ಹೋದ್ರೆ ಚೆನ್ನಾಗಿರುತ್ತಲ್ವಾ, ಹೊಸೂರ್ಗು ಬೇಗ ಹೋಗಿ ಸೇರ್ಬೋದಲ್ವಾ. ಆ ತರ ಲಾಜಿಕ್ ಆಗಿ ಥಿಂಕ್ ಮಾಡೋ ಶಕ್ತಿ ಈ ಕಾನ್ಶಿಯಸ್ ಮೈಂಡ್ಗಿದೆ, ಹೊರ ಮನಸ್ಸಿಗಿದೆ. ಆ ತರ ಲಾಜಿಕ್ ಆಗಿ ಯೋಚನೆ ಮಾಡ್ತದೆ. ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಕೆಲಸಕಾರ. ಕಾನ್ಶಿಯಸ್ ಮೈಂಡ್ ಬಾಸ್ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಸರ್ವೆಂಟ್. ಅದನ್ನು ಏನು ಒಳ್ಳೆ ಸರ್ವೆಂಟ್, ಶಕ್ತಿ ಇರುವ ಸರ್ವೆಂಟ್, ಅವನು ಶಕ್ತಿ ಇರುವ ಕೆಲಸಗಾರ. ಹೊರ ಮನಸ್ಸು ಏನೇನೆಲ್ಲ ಹೇಳುತ್ತೋ ಅದನ್ನು ಮಾಡುವುದು ನಡು ಮನಸ್ಸು. ಮೇಲ್ಮನಸ್ಸು ಏನೇನೆಲ್ಲ ನಮ್ಗೆ ಆರ್ಡರ್ ಮಾಡುತ್ತೋ ಅದನ್ನು ಅದು ಏನ್ ಹೇಳಿತ್ತೋ ಅದಕ್ಕೆ ತಕ್ಕನಂಗೆ ಮಾಡುತ್ತೆ ನಡು ಮನಸ್ಸು. ಇದು ಒಳಗಡೆ ಇರುವುದಕ್ಕೆ ಸಂಬಂಧ ಆಗಿದೆ. ಈಗ ಮೇಲ್ಮನಸ್ಸು
ಹೊರಗಡೆ ಇರೋದಕ್ಕೆ ಸಂಬಂಧ ಆಗಿದೆ. ಇದು ಬಂದು ಒಳಗಡೆ ಇರುವ ಮನಸ್ಸಿಗೆ ಸಂಬಂಧಪಟ್ಟಿದೆ. ಒಳಗಡೆ ಇರುವ ಎಲ್ಲವನ್ನು ಫಂಕ್ಷನ್ ಮಾಡೋದು ನಡು ಮನಸ್ಸು. ಹಾರ್ಟ್, ಕಿಡ್ನಿ, ಅದೆಲ್ಲ ಯಾವ ತರ ಮಾಡ್ಬೇಕು, ಯಾವ ಟೈಮ್ಗೆ ಬ್ಲಡ್ ಪಂಪ್ ಮಾಡಬೇಕು, ಏನೇನೆಲ್ಲ ಮಾಡಬೇಕು, ಇದೆಲ್ಲ ಬಂದು ಮಾಡುವುದು ನಡು ಮನಸ್ಸು. ಮಿದುಳು ಮೂಲಕವಾಗಿ ಹೋಗುವಾಗ ಇನ್ನೊಂದು ಏನಾಗುತ್ತೆ, ಗ್ರಹಿಸಿಕೊಳ್ಳೋ ಶಕ್ತಿಗೂ ಈ ನಡು ಮನಸ್ಸಿಗೆ ಇದೆ. ಇದು ಬಂದು ಎಲ್ಲವನ್ನು ಮೇಲ್ಮನಸ್ಸು ಏನೇನೆಲ್ಲ ಹೇಳುತ್ತೋ ಅದೆಲ್ಲ ಬಂದು ಏನು ಯಾವುದಕ್ಕೆ ಯಾಕೇನು ಕೇಳಲ್ಲ. ಮೇಲ್ಮನಸ್ಸು ಏನ್ ಹೇಳುತ್ತೋ ಅದನ್ನು ಮಾಡೋದು ನಡು ಮನಸ್ಸು. ಯಾಕಂದ್ರೆ ಮೇಲ್ಮನಸ್ಸು ಏನು ಬಾಸು, ನಡು ಮನಸ್ಸು ಕೆಲಸಗಾರ. ಅವ್ರ ಯಜಮಾನ ಅಂದ್ರೆ ಇವರು ಕೆಲಸಗಾರ. ಹೇಳುತ್ತೋ ಅದ್ ಏನ್ ಆರ್ಡರ್ ಮಾಡುತ್ತೋ ಅದನ್ನ ಇದು ಮಾಡುತ್ತೆ. ಇದೇ ಒಳ ಮನಸ್ಸು. ಅದು ಬಂದು ಮಹರ್ಷಿ ಏನ್ ಹೇಳ್ತಾರೆ, ದೈವ ನೆಲೆನೇ. ಒಳ ಮನಸ್ಸು ಎನ್ನೋದು ಆತ್ಮ. ಅದು ತುಂಬಾ 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 ದೈವ ನೆಲೆಗೆ ಹತ್ತಿರದಲ್ಲಿ ಇರುವುದರಿಂದ ನಡು ಮನಸ್ಸು ಏನ್ ಮಾಡುತ್ತೆ, ಅವಾಗ ಆ ದೈವ ನೆಲೆಗೆ ಹತ್ತಿರ ಇರುವಾಗ ಒಳ ಮನಸ್ಸಿಂದ ಏನೇನೆಲ್ಲ ಒಳ್ಳೇದು ಬೇಕೋ ಅದನ್ನ ಅವಾಗ ತಗೊಳ್ಳೋದು ನಡು ಮನಸ್ಸು. ಇನ್ನೊಂದು, ಈ ನಡು ಮನಸ್ಸಿಗೆ ಈಗ ನಾವು ನೋಡ್ತಾ ಇರೋದು ನಡು ಮನಸ್ಸಿನ ಶಕ್ತಿ, ಸ್ಟ್ರೆಂಗ್ತ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್. ಈ ನಡು ಮನಸ್ಸಿಗೆ ಏನೇನೆಲ್ಲ ಶಕ್ತಿ ಇರುತ್ತೆ ಅಂದ್ರೆ ಮೆಮರೀಸ್ ಅನ್ನು ಒಳಗಡೆ ಇಟ್ಕೊಳ್ತದೆ. ಮೆಮರೀಸ್ ಅಂದ್ರೆ ಎಷ್ಟೋ ಜನ್ಮದಿಂದ ನಾವು ಮಾಡಿರುವ ನಮ್ ತಾಯಿ ತಂದೆ ಅವ್ರ ತಾಯಿ ತಂದೆ ಎಲ್ಲ ಮಾಡಿರುವ ಎಲ್ಲಾ ಅಚ್ಚುತ್ತುಗಳನ್ನು ನಡು ಮನಸ್ಸಲ್ಲಿ ಸೇರಿಸಿ ಇಟ್ಕೊಂಡಿರ್ತದೆ. ಅದಕ್ಕೆ ಮಹರ್ಷಿ ಹೇಳ್ತಾರೆ, ಸಿತ್ತಂ ಎನ್ನು ಬುದ್ಧಿ ಅಂತಾರೆ. ಸಿತ್ ಪ್ಲಸ್ ಅಂದಂ. ಅಂದಂ ಅಂದ್ರೆ ಸಿತ್ ಪ್ಲಸ್ ಅಂದಂ ಸಿತ್ತಾಂದಂ, ವೇದಂ ಪ್ಲಸ್ ಅಂದಂ ವೇದಾಂದಂ. ಸಿತ್ತಂ ಪ್ಲಸ್ ಅಂದ್ರೆ ನಮ್ಮ ಮನಸ್ಸು ಒಳಗಡೆ ಇರುವುದನ್ನು, ಇನ್ನೊಂದು ಈ ನಡು ಮನಸ್ಸನ್ನು ಅಹಂಕಾರನು ಹೇಳ್ಬೋದು. ಅಹಂಕಾರ ಅಂದ್ರೆ ಅಹಂ ಅಲ್ಲ, ಈಗೋ ಅಲ್ಲ, ಒಳಗಡೆ ಇರುವುದನ್ನು ಗ್ರಹಿಸ್ಕೊಳ್ಳೋದು. ನಮ್ಮ ಒಳಗಡೆ ಏನ್ ಇರುತ್ತೋ ಅದನ್ನು ಗ್ರಹಿಸ್ಕೊಳ್ಳೋದು ಈ ನಡು ಮನಸ್ಸಿನ ಶಕ್ತಿ. ಏನಂದ್ರೆ ತನ್ ಬಗ್ಗೆನೇ ಚಿಂತನೆ ಮಾಡೋದು, ತನ್ ಬಗ್ಗೆನೇ ಅರಿದುಕೊಳ್ಳೋ ಒಂದು ಅರಿವು ನಡು ಮನಸ್ಸಿಗೆ. ಆದ್ರೆ ಇದು ಒಂದು ದೊಡ್ಡ ಬಂಗಾರದ ಪೊಕ್ಕಿಷ ಅಂತ ಹೇಳ್ಬಹುದು. ಯಾವುದನ್ನು? ನಡು ಮನಸ್ಸನ್ನು. ವಿಶ್ವವನ್ನೇ ತನ್ ವಶವಾಗಿಕೊಳ್ಳೋ ಶಕ್ತಿ ಈ ನಡು ಮನಸ್ಸಿಗೆ ಇದೆ. ಅದೇನಂದ್ರೆ ಸಿಕ್ಕ ಅರಿವು ಕೇಳಿದ್ರೆ ಮಹಾ ಅರಿವು, ಚಿಕ್ಕ ಅರಿವು ಕೇಳಿದ್ರೆ ಮಹಾ ಅರಿವು ಕೊಡುತ್ತೆ ಅಂತ ಹೇಳ್ತೀವಲ್ವಾ, ಅದೇ ತರ ಈ ನಡು ಮನಸ್ಸಿಗೆ ವಿಶ್ವವನ್ನೇ ತನ್ವಶಮಾಕಿಕೊಳ್ಳೋ ಒಂದು ಶಕ್ತಿ ಈ ನಡು ಮನಸ್ಸಿಗೆ ಇದೆ. ಶಕ್ತಿ ತಾನ ಏನ್ ಮಾಡ್ತದೆ, ಶಕ್ತಿನೂ ಇರ್ತದೆ, ಅದಕ್ಕಷ್ಟು ಅದೇ ತಾನಾಗಿ ಕೆಲಸ ಮಾಡುವ ಶಕ್ತಿನೂ ಇರ್ತದೆ, ಮೆಮರಿ ಪವರ್ನು ಅದಕ್ಕೆ ಜಾಸ್ತಿ ಇರ್ತದೆ. ಅದೇ ತರ ಗ್ರಹಿಸ್ಕೊಳ್ಳುವ ಶಕ್ತಿ, ಸಂತೋಷ ಏನು, ದುಃಖ ಏನು, ಶಾಂತಿ ಏನು, ಮಹಾದಾನಂದ ಏನು ಬಿಟ್ಟು ಗ್ರಹಿಸ್ಕೊಳ್ಳುವ ಶಕ್ತಿನೂ ಇರ್ತದೆ. ಇನ್ನೊಂದಂದ್ರೆ ಮಲ್ಟಿ ಟಾಸ್ಕಿಂಗ್, ಒಂದೇ ಟೈಮ್ ಅಲ್ಲಿ ಎಷ್ಟೋ ಎಲ್ಲಾ ಕೆಲಸಗಳನ್ನು ಒಂದೇ ಟೈಮ್ ಮಾಡುವ ಶಕ್ತಿನೂ ಮಹಾಶಕ್ತಿ ಇರುವುದು ಈ ನಡು ಮನಸ್ಸು. ಇದು ಒಳ್ಳೆ ಕೆಲಸಕಾರ ಅಂತ ಹೇಳಿದೀನಿ. ಆದ್ರೆ ಇದಕ್ಕೆ ಅರಿವಿದ್ಯಾ ನಡು ಮನಸ್ಸಿಗೆ? ಅರಿವು ಮಾತ್ರ ಇಲ್ಲ. ಏನ್ ಮೇಡಮ್ ಅರಿವು ಇಲ್ಲ ಅಂತ ಹೇಳ್ತೀರಾ? ಎಲ್ಲಾ ಕೆಲ್ಸನೂ ಮಾಡ್ತಾ ಇರೋದು ಅದನ್ನೇ ಹೇಳ್ತೀರಾ, ಆದ್ರೆ ಅರಿವು ಮಾತ್ರ ಇಲ್ಲ ಅಂದ್ರೆ ಸ್ವಲ್ಪ ಅರಿವುನು ಇಲ್ವಾ ಅದಕ್ಕೆ? ಅದು ತುಂಬಾ ದೊಡ್ಡದ, ಅರಿವೇ ಇಲ್ವಾ, ಮುಟ್ಟಾಳ ಅದು ಅಂತ ಹೇಳ್ಬೋದು. ಇಲ್ಲ, ಅರಿವು ಇದೆ ಅಂದ್ರೆ ಅರಿವು ಇಲ್ಲ. ಅದಕ್ಕೆ ಸತ್ಯ ಎದು ಲಾಜಿಕ್ ಇರಲ್ಲ. ಅದಕ್ಕೂ ಮೇಲ್ಮನಸ್ಸು ಹೊರಮನಸ್ಸು ಏನ್ ಹೇಳುತ್ತೋ ಅದನ್ನು ಮಾತ್ರ ಕೇಳೋ ಶಕ್ತಿ ಇದೆ, ಬಟ್ ಅದೇ ಅರಿವು ಅದಕ್ಕೆ ಇಲ್ಲ. ಈಗ
ನಮ್ ಮನೆಗೆ ಒಬ್ರು ಕ್ಲೀನ್ ಮಾಡೋರು ಬರ್ತಾರೆ, ಕೆಲಸದವರೇ ಬರ್ತಾರೆ ಇಟ್ಕೊಳ್ಳಿ. ಅವಾಗ ಯಜಮಾನ್ರು ಹೇಳ್ತಾರೆ, ನನ್ ಬೆಡ್ರೂಮ್ ಅನ್ನು ಒಂದು ಸಲ ಅವ್ನ್ ಕ್ಲೀನ್ ಮಾಡ್ಬಿಟ್ಟ, ಇನ್ನೊಂದ್ಸಲ ಏನ್ ಮಾಡ್ತಾರೆ, ಇನ್ನೊಂದ್ಸಲ ಕ್ಲೀನ್ ಮಾಡಿ ಅಂತಾರೆ. 2ನೇ ಸಲನೂ ಅವ್ರು ಕ್ಲೀನ್ ಮಾಡ್ತಾನೆ. 3ನೇ ಸಲನೂ ಯಜಮಾನ್ರು ಕರೆದು ಅದನ್ನು ಸ್ವಲ್ಪ ಬೆಡ್ರೂಮ್ ಅನ್ನು ಕ್ಲೀನ್ ಮಾಡಿ. ಅದೇ ಅವನಿಗೆ ಅರಿವು ಇದ್ರೆ ಅವನ್ ಏನ್ ಕೇಳ್ತಾನೆ, ಸರ್ ಏನ್ ಸರ್ ಎಷ್ಟು ಸಲ ಕ್ಲೀನ್ ಮಾಡ್ತಾ ಇದ್ದೀನಿ, ನೀವು ಅದನ್ನೇ ಕ್ಲೀನ್ ಮಾಡಿ ಹೇಳ್ತಾರಲ್ವಾ. ಆದ್ರೆ ಅವನಿಗೆ ಅರಿವಿಲ್ಲ, ಅವನ್ ದಡ್ಡವಾಗಿದ್ರೆ ಮುಟ್ಟಾಲಾಗಿದ್ರೆ ಕೇಳ್ತಾನ? ಕೇಳಲ್ಲ. ಇದೇ ತರ ಏನೇನೆಲ್ಲ ಮೇಲ್ಮನಸ್ಸು ಹೇಳುತ್ತೋ ಅದು ಎಲ್ಲವನ್ನು ನಡು ಮನಸ್ಸು ಮಾಡ್ಬಿಡ್ತದೆ. ಏನು ಯಾಕೆ ಕಾರಣ ಕೇಳೋದೇ ಇಲ್ಲ. ಮೇಲ್ಮನಸ್ಸು ಏನೇನೆಲ್ಲ ಆರ್ಡರ್ ಮಾಡುತ್ತೋ ಅದೆಲ್ಲ ಕೇಳ್ಬೇಕು. ಮಿಲಿಟರಿಯಲ್ಲಿ ನೋಡಿ, ಎಲ್ಲರೂ ಇದ್ದಾರೆ, ಅವ್ರಿಗೂ ಮೇಲ್ ಜಾಗದಿಂದ ಏನ್ ಆರ್ಡರ್ ಬರ್ತೋ ಆ ಟೈಮಲ್ಲಿ ಅವ್ರು ಮಾಡ್ತಾ ಇರ್ಬೇಕು. ಆ ಟೈಮಲ್ಲಿ ಅವ್ರು ಏನು ಕೇಳಕ್ಕಾಗಲ್ಲ. ಅದೇ ತರ ನಡು ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಇನ್ನೊಂದು ಎಕ್ಸಾಂಪಲ್, ಬೀದಿಯಲ್ಲಿ ಹೋಗ್ತಾ ಇದೀವಿ ನಾವು, ಅವಾಗ ಒಂದು ನಾಯಿ ಬರುತ್ತೆ, ಅದು ತುಂಬಾ ಕಚ್ಚುತ್ತದೆ ಯಾರನ್ನ ನೋಡಿದ್ರು. ಅವಾಗ ನಮ್ ಪಕ್ಕದಲ್ಲಿ ಅದು ಬರ್ತಾ ಇದೆ ಸ್ಪೀಡ್ ಆಗಿ, ಸಡನ್ ಆಗಿ ನಮ್ಮ ಹೊರ ಮನಸ್ಸು ಹೇಳುತ್ತೆ, ಏಯ್ ಓಡು ಓಡು, ಇಲ್ಲಾಂದ್ರೆ ಅದೇನಾಗುತ್ತೆ, ಹೋಗ್ಬಿಡು, ಇಲ್ಲಿಂದ ಹೋಗ್ಬಿಡು. ಒಂದು ನಿಮ್ಗೆ ಧೈರ್ಯ ಇದ್ರೆ ಆ ನಾಯನ್ನು ಹೊಡಿ, ಇಲ್ಲಾಂದ್ರೆ ಏನ್ ಮಾಡೋ, ಓಡು ಅಂತದೆ. ಅವಾಗ ಮೇಲ್ಮನಸ್ಸು ಹೇಳಿದ ತಕ್ಷಣ ಈ ನಡು ಮನಸ್ಸಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ. ಆವಾಗ ಏನಾಗುತ್ತದೆ, ಸ್ಪೀಡಾಗಿ ಓಡೋಕೆ ನಾವು ಶುರು ಮಾಡ್ತೀವಿ. ಅವಾಗ ನಮ್ಮ ಬಾಡಿಯಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಎರಡಿದೆ. ಎರಡನ್ನೂ ಏನ್ ಮಾಡ್ತದೆ, ಜಾಸ್ತಿ ಫೋರ್ಸ್ ಆಗಿ ಆಗ್ತದೆ. ಓಡ್ತೀವಿ, ಜೋರಾಗಿ ಓಡ್ತೀವಿ. ಓಡುವಾಗ ಏನಾಗ್ತದೆ, ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ತುಂಬಾ ಸ್ಪೀಡ್ ಆಗಿ ಹಾರ್ಮೋನ್ಸ್ ಅನ್ನು ಉತ್ಪತ್ತಿ ಮಾಡ್ತದೆ. ಆಮೇಲೆ ಇನ್ಸುಲಿನ್ ಅಧಿಕವಾಗಿ ಉತ್ಪತ್ತಿ ಆಗ್ತದೆ, BP ಅಧಿಕವಾಗ್ತದೆ, ಎಲ್ಲಾನೇ ಜಾಸ್ತಿ ಆಗ್ತದೆ. ಅದನ್ನು ಮಾಡುವುದು ಎದು ನಡು ಮನಸ್ಸು. ಈಗ ಮನೆಗ್ ಬಂತಾಯ್ತು, ಮನೆಗ್ ಬಂದ್ಮೇಲೆ ಎಲ್ಲ ಆಯ್ತು. ಒಂದು ಈವ್ನಿಂಗ್ ಈಗ ಮಧ್ಯಾಹ್ನ ನಾವು ಆತರ ಆಗಿದೀವಿ, ಈವ್ನಿಂಗ್ ಬಂದು ನಿದ್ರೆ ಮಾಡಿ ಸಾಯಂಕಾಲ ಎದ್ದೇಳಿದ್ವಿ, ಎಲ್ಲ ಆಯ್ತು. ಇದ್ರೇನು ತಿರ್ಗಾ ನಮಗೂ ಅದೇ ಇಮ್ಯಾಜಿನೇಷನ್ ನಮ್ಮ ಬ್ರೈನ್ ಅಲ್ಲಿ ಅಂದ್ರೆ ಮೈಂಡ್ ಅಲ್ಲಿ ಅದೇ ತರ, ಅದೇ ನಮ್ಮ ನಾಯಿ ನಮ್ಮನ್ನು ಓಡಿಸೋ ತರ ನಾವು ಕಲ್ಪನೆ ಮಾಡ್ಕೊಂಡ್ರೇನು ತಿರ್ಗಾ ಏನ್ ಮಾಡ್ತದೆ, ತಿರ್ಗಾ ಆ ಟೈಮಲ್ಲಿ ಏನೇನು ಫಂಕ್ಷನ್ ಎಲ್ಲ ಆಯ್ತೋ ಅದೇ ಫಂಕ್ಷನ್ ತಿರ್ಗಾ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಚೇಂಜಸ್, ಬದಲಾವಣೆಗಳು ಆಗುತ್ತೆ. ಅದಕ್ಕೆ ನಡು ಮನಸ್ಸಿಗೆ ಸತ್ಯ, ಇದು ಕಲ್ಪನೆ ಎರಡನ್ನೂ ಯೋಚನೆ ಮಾಡುವ ಶಕ್ತಿ ಇಲ್ಲ ಅಲ್ವಾ. ಅದಕ್ಕೆ ಏನ್ ಮಾಡಬೇಕು, ಸತ್ಯ ಇದನ್ನು ಗೊತ್ತಿಲ್ಲ ತರ ನಡು ಮನಸ್ಸಿರುವಾಗ ನಾವು ಆರ್ಡರ್ ಮಾಡುವ ಯಜಮಾನನು ಇದಾರಲ್ವಾ ಹೊರ ಮನಸ್ಸು, ಅದನ್ನು ನಾವು ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಈಗ ಎಲ್ಲಾ ಅಚ್ಚೊತ್ತುಗಳನ್ನು ಇಂಪ್ರಿಂಟ್ ಮಾಡ್ಕೊಂಡಿರೋದು ನಡು ಮನಸ್ಸು. ಅಭ್ಯಾಸ, ಅದಕ್ಕೆ ನಾವು ಕರೆಕ್ಟ್ ಆಗಿ ಹೊರ ಮನಸ್ಸಿಗೆ ಅಭ್ಯಾಸ ಕೊಟ್ರೆ ಅದೇನ್ ಮಾಡುತ್ತದೆ, ಕರೆಕ್ಟ್ ಆಗಿ ನಡು ಮನಸ್ಸಿಗೆ ಹೋಗಿ ರೀಚ್ ಆಗ್ತದೆ. ಅದಕ್ಕೆ ಮಹರ್ಷಿ ಏನ್ ಕೊಟ್ಟಿದ್ದಾರೆ, ಮನಸ್ಸು ಮೈಂಡ್ ಅಲ್ಲಿ 10 ಸ್ಟೆಪ್ ಕೊಟ್ಟಿದ್ದಾರೆ, 10 ಅಂಗಗಳು. ಏನನ್ನೋದು, ಏನೇ ಒಂದು ನಮ್ಮ ಮನಸ್ಸಿಗೆ ಬಂದ್ರೇನು ಫಸ್ಟ್ ಅವ್ರೇನ್ ಮಾಡಬೇಕು, ಗ್ರಹಿಸ್ಬೇಕು ಭಾವನೆ. ನೆಕ್ಸ್ಟ್ ಅದು ಅವಶ್ಯಕತೆನಾ, ಈ ಭಾವನೆ ನಮಗ್ ಬಂದಿದೆ ಈಗ, ಇದು ಅವಶ್ಯಕತೆನಾ ಯೋಚನೆ ಮಾಡ್ಬೇಕು. ನೆಕ್ಸ್ಟ್ ಅದು ಅವಶ್ಯಕತೆ ಅಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು, ಪ್ರಯತ್ನ ಪಡಬೇಕು. ಯಾಕಂದ್ರೆ ಏನೊಂದು ಕ್ರಿಯೆ ಮನಸ್ಸಲ್ಲಿ ಬಂದ್ರೇನು ಅದು ಅವಶ್ಯಕತೆ ನಮಗ್ ಗೊತ್ತಾದ ಮೇಲೆ ಪ್ರಯತ್ನ ಮಾಡಿದ್ರೇನೆ ಆ ಕ್ರಿಯೆ ನಡೆಯುತ್ತೆ. ಅದಕ್ಕೆ ಪ್ರಯತ್ನ ಪಡಬೇಕು. ನೆಕ್ಸ್ಟ್ ಕ್ರಿಯೆ ಮಾಡಕ್ಕೆ ಶುರು ಮಾಡ್ಬೇಕು. ಆಮೇಲೆ ಕ್ರಿಯೆ ಮಾಡಿ ಆಗಿದ ಮೇಲೆ ಅದನ್ನು ಏನ್ ಮಾಡ್ಬೇಕು, ಅದು ಫಲಿತಾಂಶ ಒಂದಿದಲ್ವಾ, ರಿಸಲ್ಟ್ ಸಿಗುತ್ತಲ್ವಾ ಅದು ಕ್ರಿಯೆಗೆ, ಅದು ಆಮೇಲೆ ಅನುಭವ, ಒಳ್ಳೆ
ರಿಸಲ್ಟ್ ಸಿಕ್ಕಿದ್ರೆ ನಾವೇನ್ ಮಾಡ್ತೀವಿ, ಸಂತೋಷವಾಗಿದ್ದೀವಿ. ನಮಗದು ಕೆಟ್ಟ ರಿಸಲ್ಟ್ ಬಂದ್ರೆ ಅದನ್ನು ಅನುಭವ. ಆಮೇಲೆ ಏನ್ ಮಾಡ್ತೀವಿ, ಅನ್ವೇಷಣೆ. ಒಳ್ಳೇದು ಬಂದ್ರೆ ಒಳ್ಳೇದನ್ನು ಅನುಭವಿಸ್ತೀವಿ, ಆದ್ರೆ ಕೆಟ್ಟದಾಗ್ಬಿಟ್ರೆ ಆ ಕ್ರಿಯೆಗಳು ಅದನ್ನು ಅನ್ವೇಷಣೆ ಮಾಡಬೇಕು. ಯಾಕೆ, ಯಾವ ತರ, ಏನು ನಾನು ತಪ್ಪು ಮಾಡಿದೀನಿ, ಏನ್ ಮಾಡಿದಕ್ಕೆ ಈ ತಪ್ಪು ಬಂತು, ಹೌದಲ್ವಾ? ಆ ತರ ಮಾಡುವಾಗ ಒಂದು ಕನ್ಕ್ಲೂಷನ್, ತಿಳುವಳಿಕೆ ಬರುತ್ತೆ. ಬಂದ ಮೇಲೆ ಒಂದು ಲಾಸ್ಟ್ ಏನಾಗುತ್ತೆ, ಕನ್ಕ್ಲೂಷನ್, ತೀರ್ಮಾನ. ಆ ತರ ನಮ್ಮ ಮನಸ್ಸಿಗೆ ಒಂದು ಕ್ರಿಯೆ ಬರುವಾಗ ನಾವು ಈ ತರ 10 ಸ್ಟೆಪ್ ನಮ್ಮ ಮನಸ್ಸೊಳಗಡೆನೆ ಬಂದ್ರೆ ನಾವು ಆ ಕ್ರಿಯೆ ಮಾಡೋದಕ್ಕೂ ಮುಂಚೆ ಇದೆಲ್ಲ ಯೋಚನೆ ಮಾಡಿದ್ರೆ ನಮಗೂ ಒಳ್ಳೇದೇ ಆಗುತ್ತೆ. ಈ ತರ ಮಾಡುವಾಗ ಒಂದೇ ಟೈಮ್ ಅಲ್ಲಿ ಈ ನಡು ಮನಸ್ಸು ಏನ್ ಮಾಡ್ತದೆ, ನಾನು ಹೇಳಿದಲ್ವಾ, ಮಲ್ಟಿ ಟಾಸ್ಕಿಂಗ್, ಎಷ್ಟೋ ಕೆಲಸಗಳನ್ನು ಮಾಡುವ ಶಕ್ತಿ ನಡು ಮನಸ್ಸಿಗೆ. ಈಗ ನಾವೇ ನೋಡಿ, ಏನೋ ಒಂದು ಮನೆಯಲ್ಲಿ ಇರ್ತೀವಿ, ಈಗ ಟಿವಿ ನೋಡುವಾಗ, ಈಗ ಯಜಮಾನ್ರು ಟಿವಿ ನೋಡ್ತಾ ಇದೆ ಅನ್ಕೊಳ್ಳಿ, ಕಾಫಿ ಕೇಳಿದ್ದಾರೆ, ಕಾಫಿ ತಗೊಂಡೋಗಿ ಇಡ್ತೀವಿ. ಕಾಫಿ ತಗೊಂಡೋಗಿ ಇಟ್ಟಿದ್ವಿ ನಾವು, ತಿರ್ಗಾ ಒಂದ್ 5 ನಿಮಿಷ ಬಿಟ್ಟು ಬಂದ್ರೆ ಆ ಕಾಫಿ ಅಲ್ಲೇ ಇದೆ. ಆದ್ರೆ ಯಜಮಾನ್ರು ಏನ್ ಮಾಡ್ತಾರೆ, ಟಿವಿಯನ್ನೇ ನೋಡ್ಕೊಳ. ನಾವ್ ಕೇಳ್ತೀವಿ, ಏನ್ರಿ ಕಾಫಿ ಇಟ್ಟು ಇಷ್ಟೊತ್ತಾಯ್ತು, ಇನ್ನು ಅವ್ರೇನ್ ಮಾಡಿದ್ದಾರೆ, ಅವ್ರದ್ದು ಎಲ್ಲ ಮನಸ್ಸೆಲ್ಲ ಎಲ್ಲಿ ಹೋಗಿದೆ, ಟಿವಿಯಲ್ಲಿ ಹೋಗಿದೆ, ಹೌದಲ್ವಾ? ಅದು ಇಂದ್ರಿಯಗಳ ಮೂಲಕವಾಗಿ ಅನುಭವಿಸುವ ಹೊರ ಮನಸ್ಸಿನ ಕೆಲಸ. ಅದೇ ನಮ್ಮ ಮನಸ್ಸಲ್ಲಿ ಅವಾಗ ಒಳಗಡೆ ಏನಾಗುತ್ತದೆ, ಈ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು, ಗ್ರೈಂಡರ್ ಹಾಕ್ಬೇಕು, ವಾಷಿಂಗ್ ಮಿಷಿನ್ ಹಾಕ್ಬೇಕು, ಬಟ್ಟೆ ಹಾಕ್ಬೇಕು, ಅಡಿಗೆ ಮಾಡ್ಬೇಕು. ಆತರ ನಮ್ಮ ನಡು ಮನಸ್ಸಿಗೆ ಒಂದೇ ಟೈಮ್ ಎಲ್ಲಾ ಕೆಲಸಗಳನ್ನು ಮಾಡುವ ಶಕ್ತಿ ಇರುತ್ತದೆ. ಹೊರ ಮನಸ್ಸು ಯಾವ ತರ ಭಾವನೆಗಳನ್ನು ಉತ್ಪತ್ತಿ ಮಾಡುತ್ತೋ ಅದನ್ನು ಇದು ಸಂತೋಷ ಕೊಡುತ್ತದ, ದುಃಖ ಕೊಡುತ್ತದ, ಒಂಥರ ವೆಕ್ಸ್ ಆಗ್ತೀವ, ಆ ತರ ಎಲ್ಲ ಯೋಚನೆ ಮಾಡೋ ಶಕ್ತಿ ನಡು ಮನಸ್ಸಿಗೆ ಇಲ್ಲ. ಅದು ಏನು ಭಾವನೆಗಳನ್ನು ಉತ್ಪತ್ತಿ ಮಾಡುತ್ತೋ ಅದಕ್ಕೆ ತಕ್ಕನಂಗೆ ಆ ಟೈಮ್ ಅಲ್ಲೇ ಅದನ್ನು ಮಾಡಿಬಿಡುವುದು ನಡು ಮನಸ್ಸು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಮಹರ್ಷಿ, ನಾವು ಹೊರ ಮನಸ್ಸನ್ನು ಸರಿಯಾಗಿ ಉಪಯೋಗಿಸಬೇಕು, ಇಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ. ಈಗ ಎಕ್ಸಾಂಪಲ್, ಎಕ್ಸಾಮ್ ಬರ್ದ್ಬಿಟ್ಟು ಬರ್ತಾನೆ, ಬಂದ ತಕ್ಷಣ ಚೆನ್ನಾಗಿ ಬರೆದಿದ್ಯಪ್ಪ ಏನು ನಾವು ಕೇಳ್ತೀವಿ, ಕ್ವಶನ್ ಪೇಪರ್ ತಗೊಂಡ್ ನೋಡ್ತೀವಿ. ಅವ್ನ್ ಮಗನ್ ಹೇಳ್ತಾನೆ, ಇಲ್ಲ ಅಮ್ಮ ಚೆನ್ನಾಗಿ ಬರ್ದೀನಿ, ಅತ್ರ ಒಂದು 10 ಮಾರ್ಕ್ಸ್ ಬಿಟ್ಬಿಟ್ಟೆ, ಎಲ್ಲ ಸಿಲ್ಲಿ ಮಿಸ್ಟೇಕ್ ಅಮ್ಮ ನಾನ್ ಮಾಡಿದ್ದು ಅಂತ ಹೇಳ್ತಾನೆ. ತಕ್ಷಣ ನಾವ್ ಹೇಳ್ತೀವಿ, ನನಗ್ ಗೊತ್ತು ನೀವ್ ಸಿಲ್ಲಿ ಮಿಸ್ಟೇಕೇ ಬಿಡ್ತೀಯ ಮಾರ್ಕ್, ನನಗ್ ಗೊತ್ತು ಹೇಳ್ತೀವಿ, ಹೌದಲ್ವಾ? ಅದೇ ತಪ್ಪು. ನಮ್ಮ ಭಾವನೆ ಯಾವ ತರ ಇರುತ್ತೋ ಅದೇ ಹೋಗಿ ಮಗನಿಗೆ ಸೇರುತ್ತೆ. ನಮಗೆ ಯಾವಾಗ್ಲೂ ನಮ್ಮ ಮೈಂಡ್ ಅಲ್ಲಿ ಏನು, ಅಯ್ಯೋ ನಮ್ಮ ಮಗಳು ಈ ತರ ಎಕ್ಸಾಮ್ ಬರೀತಾನೆ, ಸಿಲ್ಲಿ ಮಿಸ್ಟೇಕ್ 10 ಮಾರ್ಕ್ ಬಿಡ್ತಾನೆ, 20 ಮಾರ್ಕ್, ಇದನ್ನೇ ನಾವ್ ಅನ್ಕೊಂಡಿದೀವಿ. ಚೆನ್ನಾಗಿ ಬರೀತಾನೆ, ಚೆನ್ನಾಗಿ ಮಾರ್ಕ್ ತಗೊಳ್ತಾನೆ ಎನ್ನುವ ಭಾವನೆ ನಮ್ಮ ಮನಸ್ಸಲ್ಲಿ ಇಲ್ಲ. ಅದಕ್ಕೆ ಯಾರ್ ಕಾರಣ? ಮಗ ಫೇಲ್ ಆಗ್ತಾನಂದ್ರೆ ಯಾರ್ ಕಾರಣ? ನಾವೇ ಕಾರಣ ಎಂದು ಅರ್ಥ ಮಾಡಿಕೊಳ್ಳುವ ಚಿಂತನಾ ಶಕ್ತಿ ನಮಗೆ ಇರಬೇಕು. ನನ್ನ ಒಳಗಡೆ ಒಂದು ಶಕ್ತಿ ಸರಿಯಾಗಿ ಇರುತ್ತಾ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೇಕು. ಡಬಲ್ ಮೈಂಡ್ ಇರಬಾರ್ದು ನಮ್ಗೆ, ಗೊತ್ತಾಯ್ತಾ? ತುಂಬಾ ಖರ್ಚು ಮಾಡ್ತಾನೆ, ಅಯ್ಯೋ ಯಾಕೆ ಈ ತರ ಇದೆಯಾ, ಯಾವ ತರದೇ, ಇದೇ ತರ ನೀನ್ ಖರ್ಚು ಮಾಡ್ತಾ ಇರ್ತೀಯಾ, ಇದೇ ತರ ಓದೋದೇ ಇಲ್ವಾ, ಇದೇ ತರ ಮುಟ್ಟಲಾಗಿ ಇರ್ತೀಯಾ. ಸರಿ, ಫ್ರೆಂಡ್ ಬರ್ತಾನೆ, ಫ್ರೆಂಡ್ ಅಂತ, ಯಾಕಪ್ಪ ನಿಮ್ ಫ್ರೆಂಡ್ ಓದೋದೇ ಇಲ್ಲಪ್ಪ, ನೀನ ಸ್ವಲ್ಪ ಹೇಳಿಪ್ಪ, ಇದೇ ತರನಿದ್ರೆ ಎಲ್ಲಿ ಕೆಲ್ಸ ಸಿಗುತ್ತೆ, ಎಲ್ಲಿ ಹೋಗ್ಬೇಕು, ಕೆಲ್ಸಾನು ಸಿಗಲ್ಲ, ಏನಿಲ್ಲ, ಲೈಫ್ ಸ್ಪಾಯಿಲ್ ಆಗುತ್ತೆ. ಆತರ ಈ ತರ ಹೇಳುವಾಗ ಅದು ಏನಾಗುತ್ತೆ, ನಮ್ಮ ಭಾವನೆಗಳು ಇನ್ನು ಸ್ಟ್ರಾಂಗ್ ಆಗ್ಬಿಡುತ್ತೆ. ಏನದು, ಅವಾಗ ನಡು ಮನಸ್ಸು ಏನ್ ಮಾಡುತ್ತೆ, ನೋಡುತ್ತಂತೆ, ಓ ಇವನೇ ಯಾವ ತರ ಯಾವಾಗ್ಲೂ ಇವ್ ಮಗನು ಮುಟ್ಟಾಲಾಗಿ ಇರ್ಬೇಕು, ಯಾವಾಗ್ಲೂ ಇವ್ನು ಓದ್ಲೇಬಾರ್ದು, ವರ್ಷ ಇವನು ಫೈಲೇ ಮಾಡ್ಬೇಕು ಅನ್ನೋ ಒಂದು ಮೆಮರೀಸ್ ಅನ್ನು ನಡು ಮನಸ್ಸು ಇಟ್ಕೊಂಡು ಅದೇ ತರ ನಾವು ಎಷ್ಟೇ ಮಾಡಿದ್ರೇನೋ ನಡು ಮನಸ್ಸಲ್ಲಿ ಅದು ಪ್ರಿಂಟ್ ಆಗ್ಬಿಟ್ರೆ ಅದೇ ತಿರ್ಗ ಬರ್ತಾ ಇದೆ. ಅದಕ್ಕೆ
ನಮ್ಮ ಭಾವನೆಗಳಿಗೆ ಒಂದು ಸ್ಟ್ರೆಂಗ್ತ್ ಇರಬೇಕು. ಒಳ್ಳೆ ಭಾವನೆಗಳು ನಮಗ್ ಬರುವಾಗ ಅದಕ್ಕೆ ನಾವು ದೃಢ ಕೊಡಬೇಕು ಅಂತಾರೆ ಸ್ವಾಮೀಜಿ. ಅದು ಯಾವ ತರ ಭಾವನೆಗಳು ನಾವು ಇಟ್ಕೊಂಡಿದೀವೋ ಅದಕ್ಕೆ ತಕ್ಕನಂಗನೆ ಸಬ್ ಕಾನ್ಶಿಯಸ್ ಮೈಂಡ್ ಕೆಲಸ ಮಾಡುತ್ತದೆ. ಮಾಡುವಾಗ ನಾವು ಸಂತೋಷವಾಗಿ ಒಳ್ಳೆ ಭಾವನೆ ನಾವು ಇಟ್ಕೊಳ್ಳುವಾಗ ನಡು ಮನಸ್ಸಿನ ಏನಾಗುತ್ತದೆ, ಅದೇ ತರ ಏನಾಗುತ್ತದೆ, ಸಂತೋಷವಾಗಿ ಇರುವ ಕ್ರಿಯೆಗಳನ್ನೇ ಮಾಡುವಾಗ ನಮಗೂ ಸಂತೋಷ ಬರ್ತದೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಪ್ರಯತ್ನ ಪಡಬೇಕು. ಒಳ್ಳೆ ವಿಷಯಗಳನ್ನೇ ನಮ್ ಮೆಮರಿಯಲ್ಲಿ ಇಟ್ಕೊಳ್ಬೇಕು. ಏನ್ ಕಾರಣ ಅಂದ್ರೆ ನಡು ಮನಸ್ಸಿಗೆ ತುಂಬಾ ಮೆಮರಿ ಪವರ್ ಇದೆ. ಈಗ ನೋಡಿ, ಮಗು ಇದೆ, ಮಗು ಏನ್ ಮಾಡ್ತೀವಿ, ಏನಾನು ತಪ್ಪು ಮಾಡಿದ್ರೆ ಚೆನ್ನಾಗಿ ಹೊಡಿತೀವಿ, ಮಗುವನ್ನು ಹೊಡಿತೀವ ಇಲ್ವಾ, ನಾವು ಚೆನ್ನಾಗಿ ಹೊಡಿತೀವಿ. ಆಮೇಲೆ ಏನದು ಸ್ವಲ್ಪ ಹೊತ್ತೆ ಮಗು ಏನ್ ಮಾಡ್ತೇವೆ, ತಿರ್ಗಿ ಹೊತ್ತು ಅಮ್ಮ ಅನ್ಬಿಟ್ಟು ನಮ್ಮನ್ನು ಬಂದು ತಬ್ಕೊಳ್ತದೆ, ಹೌದಲ್ವಾ? ಏನ್ ಕಾರಣ, ಮಗು ನಾವು ಹೊಡಿದನ್ನು ಏನ್ ಮಾಡ್ಬಿಟ್ಟಿದ್ದೋ ಮರ್ತೋಗಿದೆ ಅಷ್ಟೇ. ಆತರ ಅವಾಗ ಅವಾಗ ನಾವು ಏನಾಗ್ಬೇಕು, ಮಗು ತರ ಮಾಡ್ಬೇಕು, ಮಗು ತರ ಆಗ್ಬೇಕು. ಆತರ ಇದ್ರೆ ನಮಗೂ ಏನೊಂದು ಕಷ್ಟನೂ ಬರಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಯಾವಾಗೋ ನಡೀದಿದ್ದಲ್ಲ, ಎಷ್ಟು ವರ್ಷ, 25 ವರ್ಷ ಮುಂಚೆ ನಡೆದ, 10 ವರ್ಷ ನಡೆದ, ಇವ್ರ ಆ ತರ ಮಾಡಿದ್ರು, ಅವ್ರು ಈ ತರ ಮಾಡಿದ್ರು, ಇದನ್ನೇ ನಮ್ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆನೇ ಚಿಂತನೆ ಮಾಡಿ 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 ಅದೇ ನಮಗ್ ತಿರುಗಿ ಏನಾಗ್ತಾ ಇದೆ, ಬರ್ತಾ ಇದೆ. ಒಬ್ರು ಇನ್ವಿಟೇಷನ್ ಕೊಡ್ತಾರೆ, ನಮ್ಮ ಮಗಳಿಗೂ ಬರುವಾರ ಮದ್ವೆ ಇದೆ ಬಂದ್ಬಿಡಿ ಅಂತಾರೆ. ಅವರು ಗೇಟ್ ಹತ್ರನೂ ಹೋಗಿರಲ್ಲ, ಹೋಗ್ಬಿಟ್ಟಿದ್ದಾರೆ. ತಕ್ಷಣ ನಾವೇಂತ, ಇವನೇನು ಈಗ ಇನ್ವಿಟೇಷನ್ ಕೊಡ್ತಾನೆ, 6 ತಿಂಗಳ ಮುಂಚೆ ದೊಡ್ಡ ಮಗಳಿಗೂ ಮದುವೆ ಆಯ್ತು, ಅದಕ್ಕೆ ನನಗ್ ಕೊಟ್ಟೇ ಇಲ್ಲ, ಇದು ಯಾಕೆ ಬಂದು ಕೊಟ್ಟಿದ್ದಾರೆ, ಹೌದಲ್ವಾ? ಆ ತರ ಕೆಟ್ಟ ಕೆಟ್ಟ ವಿಷಯಗಳೆಲ್ಲ ಮೆಮರಿಯಿಂದ ನಾವು ಏನ್ ಮಾಡ್ಬೇಕು, ಬಿಟ್ಬಿಡಬೇಕು. ಬಿಟ್ಬಿಟ್ಟು ಮೇಲ್ ಮನಸ್ಸಲ್ಲಿ, ಹೊರ ಮನಸ್ಸಲ್ಲಿ ಇರೋ ಭಾವನೆಗೆ ಎಷ್ಟು ಶಕ್ತಿ ಸೇರಿಸ್ತೀವೋ ಅದನ್ನು ಸೇರಿಸಿ 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 ಒಳ್ಳೆ ಭಾವನೆಗಳನ್ನೇ ಇಟ್ಕೊಂಡು ಅದಕ್ಕೆ ಒಂದು ದೃಢ ಕೊಟ್ಟು ಅದಕ್ಕೊಂದು ಸ್ಟ್ರೆಂಗ್ತ್ ಕೊಡ್ತಾ ಇರುವಾಗ ನಡು ಮನಸ್ಸು ಏನ್ ಮಾಡ್ತದೆ, ಆ ಕ್ರಿಯೆಗಳನ್ನು ಮುಗಿಸ್ಬಿಡ್ತದೆ. ಒಳ್ಳೆ ಭಾವನೆಗೆ ಶಾಂತ ತರುವಾಗನೇ ಏನ್ ಮಾಡ್ತದೆ, ಹೊರಗಡೆ ನಡು ಮನಸ್ಸು ಏನ್ ಮಾಡ್ತದೆ, ಅದನ್ನು ಮುಗಿಸಿಡ್ತದೆ. ಆಮೇಲೆ ಈ ಒಳ ಮನಸ್ಸು ಇರುತ್ತಲ್ವಾ, ಒಳ ಮನಸ್ಸು ದೈವ ನೆಲೆ, ನಾನು ಹೇಳಿದ್ದೇನಲ್ವಾ, ದೈವ ನೆಲೆ. ಆ ಒಳ ಮನಸ್ಸು ಎನ್ನೋದು ನಮ್ಮ ನಂಬಿಕೆನೇ ನಮ್ಮ ಒಳ ಮನಸ್ಸು. ನಮಗ್ ಏನೇ ಆದ್ರೇನು ನಮಗೂ ದೈವ ನೆಲೆ ಹೆಲ್ಪ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆಯನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ, ಸೂಪರ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಯಾವಾಗ್ಲೂ ದೈವ ನೆಲೆ ಇದೆ, ದೈವ ನೆಲೆ ಇದೆ, ಎಲ್ಲಾ ದೈವ ನೋಡ್ಕೊಳ್ತದೆ, ದೈವ ನೆಲೆ ನಮ್ಮನ್ನು ನೋಡ್ತಾ ಇರ್ತದೆ, ಅದೇ ನಮಗೆ ಎಲ್ಲಾ ಮಾಡುತ್ತದೆ ಒಂದು ನಂಬಿಕೆ ನಾವು ಇಟ್ಬಿಟ್ರೆ ನಡು ಮನಸ್ಸು ಏನ್ ಮಾಡಿದ್ರೂ ನಮಗ್ ಕಷ್ಟ ಬರಲ್ಲ. ಕೋಪ ಭಯ ಇರಬಾರದು, ಯಾವಾಗ್ಲೂ ಪಾಸಿಟಿವ್ ಥಿಂಕೇ ಇರಬೇಕು. ಅದಕ್ಕೆ ನೋಡಿ, ಯಾವಾಗ್ಲೂ ಏನ್ ಮಾಡ್ಬೇಕು, ಕನಸು ಕಾಣಬೇಕು. ಕನಸು ಅಂದ್ರೆ ಅದ್ರ ಚೇಂಜಸ್ ಬರ್ತಾ ಇದೆ. ಕನಸೇನು, ಇವಾಗ ನೈಟ್ ಅಲ್ಲಿ ಮಲ್ಕೊಳ್ಳುವಾಗ ಕನಸು ಬರುತ್ತೆ, ಮಾರ್ನಿಂಗ್ ತಕ್ಷಣ ಏನಾಗುತ್ತೆ, ಅದು ಕನಸು ಹೋಗ್ಬಿಟ್ಟಿದೆ. ನಾವೇನ್ ನಮ್ ಕನಸು ಬಂದ್ರೇನು ಅಷ್ಟು ಏನು ನಮ್ ಮೆಮರಿಗೆ ಬರಲ್ಲ. ಅದಕ್ಕೆ ಇನ್ನು ನಾವೇನ್ ಮಾಡ್ಬೇಕು, ನಮ್ಮ ಪಾಸಿಟಿವ್ ಥಿಂಕ್ ಅನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಒಳ್ಳೆಯ ವಿಶ್ವ ಜೊತೆ ನಾವೇನ್ ಮಾಡ್ಬೇಕು, ಬೆರಿಬೇಕು. ಅವಾಗ ಇಂಟ್ರಾಸ್ಪೆಕ್ಷನ್, ಹೊರಗಡೆ ಇಂಟ್ರಾಸ್ಪೆಕ್ಷನ್ ಮಾಡಿ, ಹೊರಗಡೆ ಮೌನ ಮಾಡಿ 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 ಮೆಡಿಟೇಷನ್ ಮಾಡ್ತಾನೆ ಇದ್ರೆ ಏನಾಗುತ್ತೆ, ನಿಶ್ಚಯವಾಗಿ ನಮಗೂ ಹೊರ ಮನಸ್ಸಲ್ಲಿ ಒಳ್ಳೆ ಪಾಸಿಟಿವ್ ಥಿಂಕರೇ ಇರುತ್ತದೆ. ಅದಕ್ಕೆ ಏನ್ ಮಾಡಬೇಕು, 5 ಲಿಮಿಟೆಡ್ ಇರಬೇಕು. ಏನು, ಆಹಾರ, ಕೆಲಸ, ನಿದ್ರೆ, ಭಾವನೆಗಳು, ಲೈಂಗಿಕ ಕ್ರಿಯೆಗಳು, ಅಲ್ವಾ? ಅದಕ್ಕೆ ಏನ್ ಮಾಡಬೇಕು, ತುಂಬಿದ ಮನಸ್ಸು ಬೇಕು. ನಡು ಮನಸ್ಸಿಗೆ ನಾವು ಏನು ಆಗ್ತೀವೋ ಅದನ್ನು ಅದು ಏನ್ ಮಾಡುತ್ತಂತೆ, ನಾವು ಯಾವಾಗ್ಲೂ ಸೂಪರ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ದೈವ ನೆಲೆ ಮೇಲೆ ನಂಬಿಕೆ ಇಟ್ಕೊಳ್ಳುವಾಗ ಅದಲ್ಲೇ ನಾವು ಇರುವಾಗ ಏನಾಗ್ತದೆ, ನಡು ಮನಸ್ಸು ಅವಾಗ ಏನ್ ಮಾಡ್ತದೆ, ಆ ದೈವ ನೆಲೆಸಿ ಸೂಪರ್ ಕಾನ್ಶಿಯಸ್ ಮೈಂಡ್ ಇಂದ
ಒಳ್ಳೇದನ್ನೇ ತಗೊಂಡು ವಿಶ್ವವನ್ನು ನಮ್ ವಶವಾಗ ನಮ್ಮ ವಿಶ್ವನೇ ನಮ್ ಮಾತು ಕೇಳೋ ತರ ಜೀವನದಲ್ಲಿ ನಮಗ್ ಉನ್ನತ ಸ್ಥಿತಿ ಬರೋ ತರ ನಾವು ಮಾಡುವ ಕ್ರಿಯೆಗಳನ್ನು ಯೋಚನೆ ಮಾಡಿ ನಡು ಮನಸ್ಸಿಗೆ ಹೇಳ್ಬಿಟ್ರೆ ಮೇಲ್ಮನಸ್ಸಲ್ಲಿ ಪಾಸಿಟಿವ್ ಥಿಂಕ್ ಇಟ್ಕೊಂಡು ಎಲ್ಲವನ್ನು ದೈವ ನೆಲೆ ಮೇಲೆ ನಂಬಿಕೆ ಇಟ್ಟು ನಾವು ಮಾಡುವುದನ್ನು ನಡುಮನಸ್ಸಿಗೆ ಹೇಳ್ಬಿಟ್ರೆ ಅದು ದೈವ ನೆಲೆಗೆ ಹೋಗಿ ನಮಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನು ನಮ್ಮ ಭಾವನೆ ಮೂಲಕವಾಗಿ ಎತ್ತು ತೋರಿಸ್ತದೆ. ಅರ್ಥ ಆಯ್ತಾ? ಆ ತರ ಇರುವಾಗ ನಾವು ಯಾವಾಗಲೂ ಪಾಸಿಟಿವ್ ಥಿಂಕೇ ಇಟ್ಕೊಳ್ಬೇಕು. ಯಾಕಂದ್ರೆ 6 ಶಕ್ತಿ ನಡು ಮನಸ್ಸಿಗಿದೆ. ಏನದು? ಶಕ್ತಿ ಇರುವ ಕೆಲಸಗಾರ. ಆಮೇಲೆ ಏನ್ ಮಾಡ್ತದೆ? ತನ್ನಷ್ಟು ತಾನೇ ಎಲ್ಲಾ ಕೆಲಸಗಳು ಮಾಡ್ಕೊಳ್ತದೆ. ಇನ್ನೊಂದೇನು, ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಶಕ್ತಿ ಇರ್ತದೆ. ಎಲ್ಲವನ್ನು ಒಂದೇ ಟೈಮಲ್ಲಿ ಮಾಡುವ ಶಕ್ತಿ ನಡು ಮನಸ್ಸಿಗಿದೆ. ಆಮೇಲೆ ಗ್ರಹಿಸಿಕೊಳ್ಳುವ ಶಕ್ತಿನೂ ಇರ್ತದೆ. ಆ ತರ ಯಾರು ಏನು ಮಾಡಿದಾರೋ, ಏನು ಕ್ರಿಯೆ ಮಾಡಿದಾರೋ, ಕಾಸ್ ಅಂಡ್ ಎಫೆಕ್ಟ್, ಕಾರ್ಯ ಮತ್ತು ಕಾರಣ ಪರಿಣಾಮ, ಯಾವ ಜನ್ಮದಲ್ಲಿ ಯಾರು ಏನು ಮಾಡಿದ್ರೋ ಅದಕ್ಕೆ ತಕ್ಕನಂಗೆ ಏನೇನ್ ಮಾಡಬೇಕು ಅನ್ನೋ ಪ್ರಿಂಟ್ ನಡು ಮನಸ್ಸಲ್ಲಿ ಇರ್ತದೆ. ಅದಕ್ಕೆ ನಾವೇನ್ ಮಾಡಬೇಕು? ಮೇಲ್ಮನಸ್ಸು ಹೊರ ಮನಸ್ಸಿಗೆ ಪಾಸಿಟಿವ್ ಥಿಂಕಿಂಗ್ ಕೊಟ್ಟು ಅದನ್ನು ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಅದು ಹೋಗಿ ಒಂದು ಕರೆಕ್ಟ್ ಆರ್ಡರ್ನು ನಡು ಮನಸ್ಸಿಗೆ ಕೆಲಸಗಾರ, ಶಕ್ತಿ ಇರುವ ಕೆಲಸಗಾರ ನಡು ಮನಸ್ಸಿಗೆ ಹೇಳುವಾಗ ಅದು ಏನ್ ಮಾಡುತ್ತೆ? ನಮಗೂ ಒಳ್ಳೇದೇ ಮಾಡುತ್ತೆ. ಅವಾಗ ಏನ್ ಮಾಡ್ತದೆ? ಸೂಪರ್ ಕಾನ್ಶಿಯಸ್ ಮೈಂಡ್ ಇಂದ, ದೈವ ನೆಲೆಯಿಂದ ಒಳ್ಳೇದನ್ನೇ ನಮಗ್ ತಗೊಂಡು ಬಂದು ನಮಗೆ ಏನ್ ಅವಶ್ಯಕತೆ ಇರುತ್ತೆಯೋ ಅದನ್ನು ಭಾವನೆ ಮೂಲಕವಾಗಿ ಎತ್ತು ತೋರ್ತದೆ. ಈ ತರ ಇರುವ ಮನಸ್ಸನ್ನು ನಾವೇನ್ ಮಾಡ್ಬೇಕು? ಒಳ್ಳೆ ತರ ಉಪಯೋಗ ಮಾಡಿಸ್ಕೊಳ್ಬೇಕು. ಉಪಯೋಗ ಮಾಡಿಸ್ಕೊಳ್ಬೇಕು. ಕಾನ್ಶಿಯಸ್ ಮೈಂಡ್, ಸೂಪರ್ ಕಾನ್ಶಿಯಸ್ ಮೈಂಡ್, ಹೊರ ಮನಸ್ಸು, ನಡು ಮನಸ್ಸು, ಒಳ ಮನಸ್ಸು, ಅದು ಮೂರನ್ನು ನಾವು ಕರೆಕ್ಟ್ ಆಗಿರ್ಬೇಕಂದ್ರೆ ಯಾವ ತರ ನಮ್ಮ ಮನಸ್ಸನ್ನು ಇಟ್ಕೊಂಡ್ರೆ ಇದೆಲ್ಲ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಸ್ವಾಮೀಜಿಯವರು ಎಷ್ಟೋ ತತ್ವಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಚೆನ್ನಾಗಿ ಉಪಯೋಗಿಸಿ ಏನ್ ಮಾಡಬೇಕು? ಈ ತರ ನಾವು ಕರೆಕ್ಟ್ ಆಗಿ ಇದ್ರೆ ನಮ್ಮ ಜೀವನದಲ್ಲಿ ಯಾವ ಒಂದು ಸಮಸ್ಯೆಗಳು ಬರಲ್ಲ, ನಮ್ಮ ಜೀವನ ಚೆನ್ನಾಗಿ ಇರುತ್ತೆ ಎಂದು ಹೇಳ್ಕೊಂಡು ಈ ಭಾಷಣೆಯನ್ನು ಮುಗಿಸ್ತೀನಿ. ಬಾಳಿಗೆ ಸಮೃದ್ಧಿಯೊಂದಿಗೆ. ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವ ಧನಬೈ ಸರ್ ಅವರು, ವಿಜಯ ಧನಬೈ ಸರ್ ಅವ್ರಿಗೂ, ಈ ಆತ್ಮಸಂಘ ಪ್ರೋಗ್ರಾಮ್ ಅನ್ನು ಇವತ್ತು ನಡೆಸಿಕೊಟ್ಟಿರುವ ಮಂಜುಳಾ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಈ ಭಾಷಣೆಯನ್ನು ಮುಗಿಸ್ತೀನಿ. ಬಾಳಿಗೆ ಸಮೃದ್ಧಿಯೊಂದಿಗೆ ಎಲ್ಲರಿಗೂ ದೇಹ ಆರೋಗ್ಯ, ದೀರ್ಘಾಯುಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಚೆನ್ನಾಗಿ ಬಾಳಬೇಕೆಂದು ಸ್ವಾಮೀಜಿ ಮೂಲಕವಾಗಿ ಕೇಳ್ಕೊಂಡು ಮುಗಿಸ್ತೀನಿ. ಬಾಳಿಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಈ ದಿನದ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈಪ್ ಪ್ರಾಧ್ಯಾಪಕರಾದ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ಚಿಂತನೆಯ ಬಗ್ಗೆ ಪ್ರಶ್ನೆಗಳಿದ್ದರೆ ಕೇಳಬಹುದು. ರೈಸ್ ಹ್ಯಾಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಪ್ರಶ್ನೆ ಕೇಳುವ ಮೊದಲು ಕೆಲವು ಸೂಚನೆಗಳಿವೆ ಸ್ನೇಹಿತರೆ. ಮೊದಲಿಗೆ ಆತ್ಮಸಂಗಮ ವಿಡಿಯೋಗಳನ್ನು ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಯೂಟ್ಯೂಬ್ ಚಾನಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಾಗಿ ನೋಟಿಫಿಕೇಶನ್ ಬಟನ್ ಅನ್ನು ಕ್ಲಿಕ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೀವು ಈ ಯೂಟ್ಯೂಬ್ ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನಲ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತದೆ. ಆದ್ದರಿಂದ ನೀವು ಮತ್ತೊಮ್ಮೆ ಮುಗದೊಮ್ಮೆ ಕೇಳಲು ಸಾಧ್ಯವಾಗುತ್ತದೆ ಸ್ನೇಹಿತರೆ. ಪ್ರಮುಖ ಸೂಚನೆ ಸ್ನೇಹಿತರೆ,
ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಅವರು ಆಳಿಯಾರ್ನಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಈಗ ತಮಿಳು ಮತ್ತು ಕನ್ನಡ, ಇಂಗ್ಲಿಷ್ ಭಾಷೆಯಲ್ಲಿ ಲಭ್ಯವಿದೆ ಸ್ನೇಹಿತರೆ. 2 ಬ್ಯಾಚ್ ನಲ್ಲಿ ನಡೆಯುತ್ತಿದೆ. ಬೆಳಿಗ್ಗೆ 6ರಿಂದ 7:30ವರೆಗೂ ಮತ್ತು ಸಂಜೆ 7ರಿಂದ 8:30ವರೆಗೂ ಈ ಆನ್ಲೈನ್ ಕೋರ್ಸ್ ಲಭ್ಯವಿದೆ ಸ್ನೇಹಿತರೆ. ಈ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿಯುಳ್ಳವರು www.kundaliniyoga.edu ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು. ರಾಜೇಶ್ವರಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಪ್ರಶ್ನೆ ಕೇಳಿ. ಮಂಜುಳಾ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಪದ್ಮಾ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ನಿಮ್ಮ ಚಿಕ್ಕ ಮಗು. ಬಾಳಿಗೆ ಸಮೃದ್ಧಿಯೊಂದಿಗೆ ಮೇಡಮ್. ತುಂಬಾ ಥ್ಯಾಂಕ್ಸ್ ಕಳ್ಸಿರೋದಕ್ಕೆ. ವಿಷಯ ನಿಮ್ಮ ಚಿಕ್ಕ ಮಗು ಮಾತಾಡೋದು ನಿಮಗ್ ಗೊತ್ತಲ್ವಾ, ಡೌಟ್ಗಳು ಬರ್ತಾನೆ ಇರುತ್ತೆ, ನಿಮ್ಮನ್ನ ಕೇಳ್ತಾನೆ ಇರ್ತೀನಿ. ಬಾಳಿಗೆ ಸಮೃದ್ಧಿಯೊಂದಿಗೆ ಏನ್ ಗೊತ್ತಾ, ಈ 3 ಮನಸ್ಸುಗಳಲ್ಲಿ ನಾವು ಭಾವನೆ ತಗೊಂಡ್ರೆ ಕೆಲವರೆಲ್ಲಾನು ನಾರ್ಮಲ್ ಜನರಲ್ ಆಗಿ ಒಳಗೊಂದು ಹೊರಗೊಂದು ತರ ಬಿಹೇವ್ ಮಾಡ್ತಾರೆ. ಅದು 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 ಅವ್ರ ಭಾವನೆ ಹಾಗೆ ಬರತ್ತಾ, ಅಥವಾ ಕರ್ಮದಿಂದ ಬರತ್ತಾ, ಅಥವಾ ನಡು ಮನಸ್ಸಲ್ಲಿ ಅಚ್ಚುತ್ತಾಗಿದ್ದು ಬರತ್ತಾ, ಅಥವಾ ಆಳವಾಗಿರೋ ಸೂಪರ್ ಕಾನ್ಶಿಯಸ್ ಹೊಟ್ಟೋಗಿ ಅಲ್ಲಿಂದ ಬರತ್ತಾ ಆ ಭಾವನೆಗಳು ಅವ್ರಿಗೆ? ಅಂದ್ರೆ ದ್ವಂದ್ವ, 2 ವಿಧದಲ್ಲಿ ಅವರು ತಮಿಳು ಸೊಲ್ಲಿಟುವ ತಮಿಳುದಾಯಿ ಪ್ರೊಬ್ಬನಲ್ಲ ಬರ್ತೇನಕ್ಕೆ 2 ಮುಖ ತೋರಿಸ್ತಾರೆ ಅಲ್ವಾ? ಒಂದು ಹೊರಗಡೆ ಮಾತಾಡುವಾಗ ಒಂದು, ಒಳಗಡೆ ಒಂದು ಇಟ್ಕೊಳ್ತಾರೆ. ಮಾಡಿದ್ರಿ. ಕರೆಕ್ಟ್. ಅದು ಭಾವನೆಗಳೇ ಕಾರಣ ಮೇಡಮ್. ಭಾವನೆಗಳು ಕರ್ಮಗಳು ಇರ್ತದೆ, ಮುಂಚೆ ಜನ್ಮದ ಕರ್ಮಗಳು ಅಚ್ಚೊತ್ತುಗಳು ಇರ್ತದೆ. ಈಗ ಭಾವನೆಗಳು ಸೇರಿದೆ, ಅದ್ರ ಜೊತೆ ಅವ್ರ ಭಾವನೆಗಳು ಸೇರಿದೆ. ಅದು ಹೇಗೆ ಭಾವನೆಗಳು ಇಟ್ಕೊಂಡು ಅವ್ರು ಬಿಹೇವ್ ಮಾಡಕ್ ಆಗತ್ತೆ? ಅರ್ಥ ಆಗಲ್ಲ ಒಂಥರ. ಅದಕ್ಕೆ ನಡು ಮನಸ್ಸು ಸಪೋರ್ಟ್ ಇರುತ್ತಾ, ಆಳವಾಗಿರೋ ಮನಸ್ಸು ಸಪೋರ್ಟ್ ಆಗಿರುತ್ತಾ ಅವ್ರಿಗೆ? ಇಲ್ಲ, ಆಳವಾಗಿ ಇರುವ ಮನಸ್ಸು ಸಪೋರ್ಟ್ ಆಗಿ ಇರುತ್ತಂತೆ, ಒಳ್ಳೇದೇ ಮಾಡ್ತಾರೆ. ಆಳವಾಗಿ ಇರುವ ಮನಸ್ಸು ಸಪೋರ್ಟ್ ಇಲ್ಲ, ದೈವ ನೆಲೆ ಅದು. ಸೂಪರ್ ಕಾನ್ಶಿಯಸ್ ಮೈಂಡ್ ಅನ್ನೋದು ದೈವ ನೆಲೆ, ಅದು ತಪ್ಪು ಮಾಡಲ್ಲ. ಅದು ದೈವ ನೆಲೆ ಮನಸ್ಸು ಕರೆಕ್ಟ್ ಮಾಡಬೇಕಂದ್ರೆ ಅದಕ್ಕೆ ತಕ್ಕನಂಗೆ ಇವ್ರು ನಡ್ಕೊಳ್ಳೋ ರೀತಿ ಇದೆ. ಇವ್ರು ಚೆನ್ನಾಗಿ ನಡ್ಕೊಂಡ್ರೇನೆ, ಇವ್ರು ಒಳ ಮನಸ್ಸನ್ನು ಇವ್ರು ಚೆನ್ನಾಗಿ ಅರಿದುಕೊಂಡ್ರೇನೆ ದೈವ ನೆಲೆ ಹೆಲ್ಪ್ ಮಾಡ್ತದೆ. ಗೊತ್ತಾಯ್ತಾ? ಅದಕ್ಕೆ ಇವ್ರು ಮೇಲ್ ಮನಸ್ಸೇ ಹೊರ ಮನಸ್ಸೇ ಕಾರಣ. ಹೊರ ಮನಸ್ಸಲ್ಲಿ ಒಳ್ಳೆ ಥಾಟ್ಸ್ ಇಲ್ಲ, ಅದರಿಂದ ಏನಾಗುತ್ತೆ, ಅದು ಮಾಡುವ ಕೆಲಸಗಳನ್ನು ನಡು ಮನಸ್ಸು ಕೇಳುತ್ತೆ. ಹೌದಲ್ವಾ? ಅವ್ರು ಆರ್ಡರ್ ಮಾಡೋದನ್ನು ನಡು ಮನಸ್ಸು ಕೇಳಿ ಈ ತರ ಮಾತಾಡು ಅಂದ್ಬಿಟ್ಟು ಇರ್ತದೆ. ಅಲ್ಲಿಂದ ಬರೋ ಆರ್ಡರೇ ಇದು ಮಾಡೋದು, ಅಲ್ಲಿಂದ ಬರೋ ಆರ್ಡರೇ ಇವ್ರು ಮಾಡೋದು. ಆದ್ರೆ ಇವ್ರಿಗೂ ದೈವ ಆ ನಂಬಿಕೆನೂ ಇಲ್ಲ. ಸೂಪರ್ ಕಾನ್ಶಿಯಸ್ ಮೈಂಡ್ ಅಂದ್ರೇನೆ ನಂಬಿಕೆನೇ ಸೂಪರ್ ಕಾನ್ಶಿಯಸ್ ಮೈಂಡ್. ಇವ್ರಿಗೇನಿಲ್ಲ, ನಂಬಿಕೆನೂ ಇಲ್ಲ, ದೈವ ನೆಲೆ ಮೇಲೆ ನಂಬಿಕೆ ಇಲ್ಲ. ಆ ನಂಬಿಕೆ ಬರೋ ಅಷ್ಟು ಇವ್ರು ಪ್ರಯತ್ನ ಕೊಟ್ಟಿಲ್ಲ, ಪ್ರಯತ್ನ ಮಾಡಿಲ್ಲ. ಬಟ್ ನಿಮ್ಮ ಬಾಯಿಂದ ಬಂದ್ರೆ ನನಗೆ ಶಂಕುವಿಂದ ಬಂದಿರೋ ತೀರ್ಥ ತರ. ಏನ್ ಮೇಡಮ್ ನೀವ್ ಹೇಳೋದು? ಬಾಳಿಗೆ ಸಮೃದ್ಧಿ ಅಲ್ವಾ ಪದ್ಮಾ ಮೇಡಮ್, ನಿಮಗ್ ಗೊತ್ತಿಲ್ವಾ ನಿಮ್ ಸ್ಟೂಡೆಂಟ್ ಬಗ್ಗೆ? ಬಾಳಿಗೆ ಸಮೃದ್ಧಿ ಅಂತ ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು ಎಲ್ಲ ನನ್ನ ಸಬ್ಜೆಕ್ಟ್ ಕೇಳ್ಬಿಟ್ಟು. ತುಂಬಾ ಥ್ಯಾಂಕ್ಸ್ ಕಳ್ಸಿರೋದಕ್ಕೂ. ನಾನು ಎಲ್ಲಾರ್ಗು ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಮೇಡಮ್ ಇನ್ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಮೇಡಮ್? ಸರಿ, ಓಕೆ ಮಾ. ಮುಗಿಸ್ಕೋಬೋದಾ ಮೇಡಮ್? ಮುಗಿಸ್ಕೊಡಿ ಮಾ. ಸ್ನೇಹಿತರೆ, ಪ್ರಾಧ್ಯಾಪಕರಿಗೆ ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮಲ್ಲಿ ಇರಿಸಿ. ಸ್ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ಎಲ್ಲರಿಗೂ ನಿರಂತರವಾಗಿ ದೊರೆಯಲಿ ಎಂದು ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.
ನಾಳಿನ ಕಾರ್ಯಕ್ರಮದ ವಿವರಗಳು ಹೀಗಿವೆ ಸ್ನೇಹಿತರೆ. ನಾಳೆ ಬೆಳಿಗ್ಗೆ 5:45ಕ್ಕೆ ತುರ್ಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ಮಧ್ಯಾಹ್ನ ತಮಿಳಿನಲ್ಲಿ 2 ಗಂಟೆಗೆ ಧ್ಯಾನ, 2:30ಕ್ಕೆ ಸ್ಕೈಪ್ ಪ್ರಾಧ್ಯಾಪಕರಾದ ಶ್ರೀಮತಿ ಗೌರಿ ಮೇಡಂ ಅವರಿಂದ ಆಧ್ಯಾತ್ಮಿಕ ಚಿಂತನೆ ಚಯಲ್ ವಿಜಯ್ವು ತತ್ವಂ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಸಂಜೆ ಕನ್ನಡದಲ್ಲಿ 4:15ಕ್ಕೆ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಸಂಜೆ ಸ್ಕೈಪ್ ಪ್ರಾಧ್ಯಾಪಕರಾದ ಶ್ರೀಮತಿ ವಸಂತ ಮೇಡಂ ಅವರಿಂದ ಆಧ್ಯಾತ್ಮಿಕ ಚಿಂತನೆ 2020ರಿಂದ 2021 ಕಡೆಗೆ ನಮ್ಮ ನಡಿಗೆ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ ಸ್ನೇಹಿತರೆ. ವಿಶ್ವಶಾಂತಿ ಹಾರೈಕೆಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಶಾಂತಿ ಹಾರೈಕೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವುದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.